ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಧ್ವಶಾಸ್ತ್ರದ ಇತಿಹಾಸದಲ್ಲಿ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಹತ್ತಿರ ಇರುವಂತಹ ಯರಗೋಳದ ಗುಹೆ ಅತ್ಯಂತ ಪವಿತ್ರವಾದ ಸಿದ್ಧ ಸಾಧಕರ ಭೂಮಿಯಾಗಿದೆ. ಜಗದ್ಗುರುಗಳಾದ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತದ ಮಕರಂದವನ್ನು ಜಗತ್ತಿಗೆ ಉಣಬಡಿಸಿದವರು ಅಂತಂದರೆ ಟೀಕಾಚಾರ್ಯರೆಂದೇ ಪ್ರಸಿದ್ಧರಾದಂತಹ ಶ್ರೀಮದ್ ಜಯತೀರ್ಥ ಗುರು ಸಾರ್ವಭೌಮರು. ಇದು ಜಯತೀರ್ಥರ ತಪೋಭೂಮಿ. ಈ ಜಯತೀರ್ಥರ ತಪೋಭೂಮಿಯಾದಂತಹ ಈ ಯರಗೋಳ ಗುಹೆಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ ಅತ್ಯಂತ ಸಂತೋಷವಾಗ್ತಾ ಇದೆ. ಜಯತೀರ್ಥರು ಮಧ್ವಾಚಾರ್ಯರ ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷ್ಯ, ಇನ್ನಿತರ ಅನೇಕ ಸರ್ವಮೂಲ ಗ್ರಂಥಗಳು, ತತ್ವಸಂಖ್ಯಾನ ಆಗಿರಬಹುದು, ತತ್ವವಿವೇಕ, ಖಂಡನತ್ರಯ, ತತ್ವೋದ್ಯೋತ, ತತ್ವನಿರ್ಣಯ ಮೊದಲಾದ ಅನೇಕ ಗ್ರಂಥಗಳಿಗೆ ಅತ್ಯಂತ ಪ್ರೌಢವೂ ಅದ್ಭುತವೂ ಆದಂತಹ ವ್ಯಾಖ್ಯಾನ, ಅನೇಕ ಗ್ರಂಥಗಳನ್ನು ರಚನೆಯನ್ನು ಮಾಡಿದ್ದಾರೆ. ಅವರು ರಚನೆ ಮಾಡಿದ್ದು ಇದೇ ಯರಗೋಳದ ಪ್ರಶಾಂತವಾದ ಗುಹೆಯಲ್ಲಿ. ಕೇವಲ ಒಂದು ತೆಂಗಿನ ಚಿಪ್ಪನ್ನು ದೀಪವನ್ನಾಗಿ ಮಾಡಿಕೊಂಡು ಅದ್ಭುತವಾದಂತಹ ಅನುವ್ಯಾಖ್ಯಾನಕ್ಕೆ ನ್ಯಾಯಸುಧಾ ಅಂತನ್ನುವಂಥ ಅಮೂಲ್ಯವಾದ ಗ್ರಂಥವನ್ನು ನಮಗೆ ಕೊಡುಗೆಯಾಗಿ ನೀಡಿದರು. ಸುಧಾಗ್ರಂಥದ ಪ್ರತಿಯೊಂದು ವಾಕ್ಯವೂ, ಪ್ರತಿಯೊಂದು ಶಬ್ದವೂ ಮಧ್ವಮತದ ತತ್ವಜ್ಞಾನವನ್ನು ಎತ್ತಿ ಹಿಡಿಯುತ್ತಿದೆ. ಸುಧಾವಾ ಪಠನೀಯ ವಸುಧಾವಾ ಪಾಲನೀಯ ಎಂಬ ಮಾತಿನಂತೆ ದ್ವೈತ ಸಿದ್ಧಾಂತದ ಸರ್ವಶ್ರೇಷ್ಠ ಗ್ರಂಥ ಜನ್ಮ ತಾಳಿದ ಈ ಯರಗೋಳ ಗುಹೆ ಪ್ರತಿಯೊಬ್ಬ ಮಾಧ್ವನಿಗೂ ಸನಾತನನಿಗೂ ಅತ್ಯಂತ ಪೂಜನೀಯವಾದ ತೀರ್ಥಕ್ಷೇತ್ರವಾಗಿದೆ. ಈ ಗುಹೆಯಲ್ಲಿ ಜಯತೀರ್ಥರು ತಪಸ್ಸು ಮಾಡುತ್ತಿದ್ದಾಗ ಅಲ್ಲಿ ನೆಲೆಸಿರುವ ಮುಖ್ಯಪ್ರಾಣದೇವರು ಪ್ರತಿದಿನ ಜಯತೀರ್ಥರ ಗ್ರಂಥ ರಚನೆಗೆ ಮತ್ತು ಜಪತಪಗಳಿಗೆ ಸಾಕ್ಷಿಯಾಗಿದ್ದರು ಅಂತನ್ನೋದು ಇತಿಹಾಸದ ಪುಟದಲ್ಲಿ ನಾವು ನೋಡ್ತೇವೆ. ಜಯತೀರ್ಥರು ಸುಧಾ ಗ್ರಂಥವನ್ನು ಬರೆಯುವಾಗ ಸ್ವತಃ ಪ್ರಾಣದೇವರೇ ಪ್ರತ್ಯಕ್ಷರಾಗಿ ಅಲ್ಲಿ ತಮ್ಮ ಉಪಸ್ಥಿತಿಯನ್ನು ಬೆಳೆಸಿ ಗ್ರಂಥಕ್ಕೆ ಸಮ್ಮತಿ ನೀಡಿದರು ಎಂಬ ಪವಿತ್ರ ನಂಬಿಕೆಯೂ ಕೂಡ ಇದೆ. ಇಂದಿಗೂ ಆ ಗುಹೆಯಲ್ಲಿ ಪ್ರಾಣದೇವರ ದಿವ್ಯ ಸಾನ್ನಿಧ್ಯವನ್ನು ನಾವೆಲ್ಲರೂ ಅನುಭವಿಸಬಹುದು. ಅಲ್ಲಿಗೆ ಹೋಗಿ ಪ್ರಾರ್ಥಿಸಿದರೆ ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಈ ಯರಗೋಳದ ಪರಂಪರೆ ಕೇವಲ ಜಯತೀರ್ಥರಿಗೆ ಮಾತ್ರ ಸೀಮಿತವಾಗಿಲ್ಲ. ಅವರ ಪರಂಪರೆಯಲ್ಲಿ ಮುಂದೆ ವಿದ್ಯಾನದಿ ತೀರ್ಥ ಶ್ರೀಪಾದಂಗಳವರು, ರಾಮಚಂದ್ರ ತೀರ್ಥ ಶ್ರೀಪಾದಂಗಳವರು ಆ ಕ್ಷೇತ್ರದ ಮಹಿಮೆ ಇನ್ನಷ್ಟು ಎತ್ತಿ ಹಿಡಿತಾರೆ. ಜಯತೀರ್ಥರ ಮೂಲ ವೃಂದಾವನ ಮಲಖೇಡದಲ್ಲಿದ್ದರೂ ಅವರ ತಪೋಭೂಮಿಯಾದ ಯರಗೋಳ ಗುಹೆ ಪವಿತ್ರತೆಯನ್ನು ರಕ್ಷಿಸಿ ಅಲ್ಲಿ ನಿರಂತರ ಮಧ್ವಶಾಸ್ತ್ರದ ಪಾಠ ಪ್ರವಚನಗಳನ್ನು ನಡೆಯುವಂತೆ ಮಾಡಿದ ಕೀರ್ತಿ ವಿದ್ಯಾನದಿ ತೀರ್ಥರಿಗೂ ಹಾಗೂ ರಾಮಚಂದ್ರ ತೀರ್ಥರಿಗೆ ಸಲ್ಲುತ್ತದೆ ಅಂತನ್ನೋದು ನಾವು ನೋಡ್ತೇವೆ. ಇದು ಟೀಕಾಕೃತ್ಪಾದರ ಜಯತೀರ್ಥ ಗುರು ಸಾರ್ವಭೌಮರ ಅದ್ಭುತವಾದ ಮಹಿಮೆ. ಮಧ್ವ ಸಮಾಜಕ್ಕೆ ಅವರ ವಾಂಗ್ಮಯ ಸೇವೆ ಅದು ಅಮೋಘವಾದದ್ದು, ಅದ್ಭುತವಾದದ್ದು. ಮುಂದೆ ಟೀಕಾಕೃತ್ಪಾದರ ತರುವಾಯ ಮುಂದೆ ಅನೇಕ ಜನ ಯತಿಗಳು ಬಂದರು. ವಾದಿರಾಜ ತೀರ್ಥರು, ವ್ಯಾಸರಾಜರು, ವಿಜೇಂದ್ರರು, ಶ್ರೀಪಾದರಾಜರು, ರಾಘವೇಂದ್ರ ತೀರ್ಥರು, ರಘುತ್ತಮ ತೀರ್ಥರು, ಅನೇಕ ಮಹಾಮಹಾ ಜ್ಞಾನಿಗಳು ಅವತಾರ ಮಾಡಿದರು. ಆಗ ಅವರೆಲ್ಲರೂ ಟೀಕಾಕೃತ್ಪಾದರು ರಚನೆ ಮಾಡಿದ ಟೀಕೆ ಗ್ರಂಥಗಳೇನಿವೆ ಅವು ಅದ್ಭುತವಾದದ್ದು. ಅದು ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕೆ ವಿರುದ್ಧವಾದದ್ದಲ್ಲ, ಅವಿರುದ್ಧವಾದದ್ದು. ವೇದವ್ಯಾಸದೇವರ ಸಿದ್ಧಾಂತಕ್ಕೆ ಅನುಗುಣವಾಗಿ, ವೇದವ್ಯಾಸದೇವರ ಸಿದ್ಧಾಂತಕ್ಕೆ ವಿರೋಧ ಬರದೇ ಇದ್ದಂತೆ ಟೀಕಾಚಾರ್ಯರು ಶ್ರೀಮನ್ಯಾಯ ಸುಧಾ ಇನ್ನಿತರ ಅನೇಕ ಟೀಕೆಗಳ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅಂತ ಎಲ್ಲ ವ್ಯಾಸರಾಜರೇ, ರಾಘವೇಂದ್ರ ತೀರ್ಥಸ್ವಾಮಿಗಳವರೇ ಮೊದಲಾದ ಮಹಾಮಹಾ ಜ್ಞಾನಿಗಳು ಆ
ಟೀಕಾಕೃತ್ಪಾದರನ್ನು ಕೊಂಡಾಡುವುದನ್ನು ನಾವು ಕೇಳುತ್ತೇವೆ. ಅಂತಹ ಟೀಕಾಕೃತ್ಪಾದರ ಮೂಲ ವೃಂದಾವನ ಮಲಖೇಡದಲ್ಲಿದ್ದರೂ ಅವರ ತಪೋಭೂಮಿಯಾದ ಈ ಪವಿತ್ರವಾದ ಯರಗೋಳು ಗುಹೆ ಅತ್ಯಂತ ಪವಿತ್ರವಾಗಿದೆ ಅಂತ ನಾನು ಹೇಳಲು ಇಚ್ಛೆಯನ್ನು ಪಡ್ತಾ ಇದ್ದೇನೆ. ಅಭಿನಂದನೆಗಳು.